ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಪ್ರಕರಣ ಇದೆಯಲ್ಲ, ಇದರ ವಿಚಾರಣೆಯನ್ನು ಹೈಕೋರ್ಟ್ ಇವತ್ತು ಕೂಡ ನಡೆಸ್ತು. ಅವ್ರು ಹೇಳಿದಿಷ್ಟೇ, ನಿಮಗೆ ಗಡ್ಸಿದ್ರೆ ವಾಪಸ್ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ. ಮನೆ ಇಲ್ದವ್ರು ಭಿಕ್ಷುಕರು ಯಾರಾದ್ರೂ 5 ಅಡಿ ತಗೊಂಡಿದ್ರೆ ಅವ್ರ ಮನೆ ಬಿಡ್ತಿದ್ರ? ಒತ್ತುವರಿ ಮಾಡಿದ್ರೆ ತಗೊಳ್ತಿರ್ಲಿಲ್ವಾ ನೀವು? ಯಾಕೆ ಹಿಂಗೆ ಮಾಡ್ತಾ ಇದ್ರಿ ಅಂತೇಳಿ 10 ದಿನ ಟೈಮ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಕುಮಾರಸ್ವಾಮಿ ಅವರಿಗೂ ಕೂಡ 1 ವಾರದ ಟೈಮನ್ನು ಜಿಲ್ಲಾಡಳಿತ ಕೊಟ್ಟಿದೆ, ನೋಟಿಸನ್ನು ಕೊಟ್ಟು ಉತ್ತರ ಕೊಡಿ ನೀವು ಅಂತೇಳಿ, ಇಲ್ಲಾಂದ್ರೆ ನಾವೆಲ್ಲ ಡೆಮಾಲಿಷನ್ ಮಾಡ್ತೀವಿ ಅಂದಿದ್ದಾರೆ. ಮುಂದಿನ ಬಾರಿಯೂ ನಮ್ಮ ಸರ್ಕಾರ ಬಂದ್ರೆ ಗೃಹಲಕ್ಷ್ಮಿ ಹಣವನ್ನ 2,000 ಇದೆ, ಈಗ 4,000 ಕೊಡ್ತೀವಿ ಅಂತ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಕುಣಿಗಲ್ ಶಾಸಕ ರಂಗನಾಥ್ ಅವರು. ಜೊತೆಗೆ ಇನ್ನು ತುರುವೇಕೆರೆ ಜೆಡಿಎಸ್ ಶಾಸಕ MT ಕೃಷ್ಣಪ್ಪ ಅವರು ಸರ್ಕಾರಕ್ಕೊಂದು ಸಲಹೆ ಕೊಟ್ಟಿದ್ದಾರೆ. ಏನದು ಕೇಳಿಸ್ಕೊಳ್ಳಿ. 24,000 ರೂಪಾಯಿ ಪ್ರತಿ ವರ್ಷ ಕೊಟ್ರೆ ಆ ಬದುಕಿನ ಬದಲಾವಣೆ ಬೆಳಕನ್ನು ನೋಡ್ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ. ಯಾರಾದ್ರೂ ಮುಂದಿನ ಸರ್ಕಾರ ಯಾವ್ದು ಬದಲಾವಣೆ ಆದ್ರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಲಿಕ್ಕೆ ಆಗಲ್ಲ. 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂತ ಗ್ಯಾರಂಟಿ ಸ್ಕೀಮ್ ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ನೀವ್ ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ. ಹಂಗಾಗಿ ಯಾರು ಕುಡಿತಾರೆ ವಾರಕ್ಕೆ 2 ಬಾಟ್ಲು ಫ್ರೀ ಕೊಡಕ್ ಹೇಳಿ ಅಧ್ಯಕ್ಷರೇ, ಕುಡಿಲಿ ಅವರು ಪಾಪ. ಸೊಸೈಟಿ ಮುಖಾಂತರ ಕೊಡ್ಸಕ್ ಹೇಳಿ. ಹಂಗಂತ ಸರ್ಕಾರ ಮಾಡಿ. ಏನ್ ಮನೆ ಹಾಳು ಮಾಡಕ್ಕೆ ನಿಂತಿದ್ದೀರಾ ಅಂತ? ಅವ್ರ ಸರ್ಕಾರ ಹಾಳು ಮಾಡಕ್ಕೆ ನಿಂತ್ರೆ ನೀವು ಮನೆ ಹಾಳು ಮಾಡಕ್ಕೆ ನಿಂತಿರಿ. ಚೆನ್ನಾಗಿದೆ, ಇಬ್ರು ಜೊತೆಯಾಗಿ ಜಂಟಿ ಮಾಡಿರಪ್ಪ, ಮಾಡಿ ಜಂಟಿಯಾಗಿನೇ. ಅವ್ರು 2,000ದಿಂದ 4,000 ಮಾಡ್ತಾರಂತೆ. ಯಾರ ಮನೆ ಏನು ಕೊಡಬೇಕಾಗಿದೆ ಅವರಿಗೆ? ಯಾರ್ದು ಜನ ಕಟ್ಟಿರುವಂಥ ದುಡ್ಡನ್ನು ಇವ್ರು ಕೊಟ್ಕೊಳ್ತಾ ಕೂತ್ಕೊಳ್ತಾರೆ. ನೀವು ಎಣ್ಣೆನೂ ಕೊಡಿಸಿ, ಇನ್ನೇನಿದೆ. ಒಂದು ಕಡೆಗೆ ಅವರು 2,000 ರೂಪಾಯಿ ತೊಗೊಳ್ತಾರೆ, ಇವ್ರ ಕಡೆಗೆ ಎಣ್ಣೆ ಕುಡ್ಕೊಂಡು ಅಡ್ಡಾಡ್ತಾರೆ. ಚೆನ್ನಾಗಿದೆ ಅಲ್ವಾ? ಯೋಗ್ಯತೆ ಇಲ್ಲ ನಿಮಗೆಲ್ಲ. ಇನ್ನು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಬದಲಾವಣೆ ಮಾಡೋಕ್ಕೆ DCM DK ಶಿವಕುಮಾರ್ ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ತಣ್ಣೀರು ಹಚ್ಚಿಬಿಟ್ಟಿದೆ. ಅದಕ್ಕೆ BJP ಎಲ್ಲ ಖುಷಿಪಟ್ಟು ಕರೆಕ್ಟ್ ಅಂದ್ಕೊಂಡಿದೆ. ಇದರಲ್ಲೇನೋ ಕುಮಾರಸ್ವಾಮಿ ಅವರ ಪಾತ್ರ ಇದೆ ಅಂತ ಒಂದಿಷ್ಟು ಆರೋಪ ಕಾಂಗ್ರೆಸ್ನವರದ್ದು. ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನೋಂಥದ್ದು, ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಅದನ್ನೇನಾರು ಮಾರಾಟ ಮಾಡ್ಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಗುಣಮಟ್ಟದ ಮೂಲಭೂತ ಸೌಕರ್ಯ ಇದು. ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟು. ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ, ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ಗಳಿದಾರಲ್ಲ, ಇನ್ಯಾರು ಅವರೆಲ್ಲ ಹೋಗಿ ಏನೋ ಪಾಪ ಪ್ರಯತ್ನ ಪಟ್ಟೇನೋ ಬರ್ಸಿದ್ದಾರೆ. ಇರ್ಲಿ, ಅವರು ದ್ವೇಷದ ರಾಜಕಾರಣ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ಎಲ್ಲ ಸಾಕ್ಷಿ. ಅಯ್ಯೋ, ಅವ್ರು ನಿಮ್ಮ ಮೇಲೆ ದ್ವೇಷದ ರಾಜಕಾರಣಿ ಅಂತೀರಾ, ನೀವು ಅವ್ರ ಮೇಲೆ ದ್ವೇಷದ ರಾಜಕಾರಣಿ ಅಂತೀರಾ. ಯಾರ ದ್ವೇಷ ಯಾರ ಮೇಲೋ ಯಾರಿಗೆ ಗೊತ್ತು. ಜನ ಮಾತ್ರ ಇಲ್ಲಿ ಬಾಯ್ ಬಡ್ಕೋಬೇಕು ನಿಮ್ಮ ಬೆಲೆ ಏರಿಕೆಯಿಂದ. ಅವರು ಮಾಡ್ತಾರೆ, ನೀವು ಮಾಡ್ತೀರಾ. ಸರಿಯಾಗಿದೆ, ಜೊತೆಯಾಗಿ ನಡೀರಿ. ಅದೇ ಅಲ್ವಾ ನಿಮ್ಮದು, ನಡೆಸ್ರಿ. ವಿಧಾನಸಭೆಯಲ್ಲಿ ರನ್ಯಾ ಗೋಲ್ಡ್ ಕೇಸ್ ಮತ್ತು ಸಚಿವರೊಬ್ಬರ ಹನಿ ಟ್ರ್ಯಾಪ್ ಪ್ರಕರಣ ಪ್ರತಿಧ್ವನಿಸಿತು. ರನ್ಯಾ ಕೇಸ್ ವಿಷಯವಾಗಿ ಬಿಜೆಪಿಗೆ ಕಸ್ಟಮ್ಸ್ ಯಾರ ಕೈಯಲ್ಲಿದೆ ಅಂತ ಮಾಗಡಿ ಬಾಲಕೃಷ್ಣ ಅವರು ಕೇಳಿದ್ರು. ಅದಕ್ಕೆ ಅವರು ಪ್ರೋಟೋಕಾಲ್ ಕೊಟ್ಟವರು ಯಾರು, ಇಬ್ಬರ ಸಚಿವರ ಪಾತ್ರದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಅಂತ ಬಿಜೆಪಿ ಟಕ್ಕರ್ ಕೊಡ್ತು. ಇನ್ನು ತಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅಂತ ಶಾಸಕ ಮುನಿರತ್ನ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಮಧ್ಯೆ ಕೇಂದ್ರದ ವಕ್ಫ್ ಬಿಲ್ ವಿರೋಧಿಸಿ ವಿಧಾನಸಭೆ ನಿರ್ಣಯ ತೆಗೆದುಕೊಂಡಿದೆ. ಇದನ್ನ ಖಂಡಿಸಿ ಬಿಜೆಪಿ ಸಭಾತ್ಯಾಗ ಮಾಡಿದೆ. ಸುಮಾರು 25 ಬಾರಿ ಹೊರಗೆ ಬರಬೇಕಾದ್ರೆ ಹೆಂಗೆ ಪ್ರೋಟೋಕಾಲ್ ಮಾಡ್ದ ಸರ್ಕಾರ? ಹೆಂಗೆ ಪ್ರೋಟೋಕಾಲ್ ಕೊಡ್ತು? ಯಾರು ಇದಕ್ಕೆ ನಿರ್ದೇಶನವನ್ನ ಕೊಟ್ಟಿದ್ದು? ಮೊಗಸಾಲೆಗಳಲ್ಲಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಯಾರೋ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ಗಾಳಿನಲ್ಲಿ ಇನ್ನೆಷ್ಟು ವರ್ಷ ಅಂತ ಗುಂಡಾರಿಸ್ತೀರಾ ನೀವು? ಹೇಳಿ, ಸಾಕ್ಷಿ ಸಮೇತ ಹೇಳಿ. ಒಬ್ಬರಿದಾರ, ಮೂರಿದಾರ, 4 ಸಚಿವರಿದಾರ. ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಹಾಗಾದ್ರೆ ಈ ಸರ್ಕಾರಕ್ಕೆ ಈ ಕೇಂದ್ರದ ವಕ್ಫ್ ಬಿಲ್ ವಿರೋಧಿಸಿ ವಿಧಾನಸಭೆ ನಿರ್ಣಯ ತಗೊಂಡಿದೆಯಲ್ಲ ಇವತ್ತು. ಹಂಗಿದ್ದಾಗ ಕಂಡು ಜಾಗಕ್ಕೆಲ್ಲ ಬೇಲಿ ಹಾಕುವಂಥ ವಕ್ಫ್ ವಿಚಾರದಲ್ಲಿ ನಿಮ್ಮ ಬೆಂಬಲ ಇದೆ ಅಂತ ಆಯಿತು, ಒಪ್ಕೊಂಡಂಗೆ ಆಯ್ತಲ್ಲ ನೀವು ರಾಜ್ಯದಲ್ಲಿ 100%. ಇಲ್ಲಿಗೆ ಕ್ಲಿಯರ್ ಅಲ್ವಾ ನಿಮ್ಮದು? ಯಾರೇ ಬೆಂಬಲ ಕೊಡಲಿ ಬಿಡಲಿ, ಮಾರ್ಚ್ 22ನೇ ತಾರೀಕು ಶನಿವಾರ ಕರ್ನಾಟಕ ಬಂದ್ ಮಾಡಿನೇ ಬಿಡ್ತೀವಿ ಅಂತ ಹೇಳಿ ಈಗ ನಿಂತಿದ್ದಾರೆ. ಕಾರಣ ಪ್ರತಿಷ್ಠೆ ಅವರಿಗೆ. ಆ ಘೋಷಣೆ ಮಾಡಿದ ಮೇಲೆ ಈಗ ಮಾಡದೇ ಇದ್ರೆ ಮಾನ ಮರ್ಯಾದೆ ಇರೋದಿಲ್ವಲ್ಲ. ಸೊ ಹಾಗಾಗಿ ಮಾಡ್ತಾನೆ ಇದ್ದಾರೆ. ಈಗ ಕೆಲವರು ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋದನ್ನೇ ನಿರ್ಧಾರ ಮಾಡ್ತಾ ಇಲ್ಲ. ಕರ್ವೆ ಪ್ರವೀಣ್ ಶೆಟ್ಟಿ ಇನ್ನೂ ತೀರ್ಮಾನ ಮಾಡಿಲ್ವಂತೆ. ಆದರೆ ಅವತ್ತೇ ದಿನ ಅವರು ಮೇಕೆದಾಟು ಮಹದಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ರಾಮನಗರದಿಂದ ಏನೋ ಪಾದಯಾತ್ರೆ ಮಾಡ್ತಾರಂತೆ. ಇನ್ನು ಹೋಟೆಲ್ ಅಸೋಸಿಯೇಷನ್ ಅವ್ರು ನೈತಿಕ ಬೆಂಬಲ ಅಂತ. ಅಯ್ಯೋ, ನಿಮ್ಮ ನೈತಿಕ ಬೆಂಬಲ ಎಡಬಿಡಂಗಿ ಥರ ಆಡ್ತಿರಲ್ಲ ನೀವು. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅನ್ನೋ ರೀತಿಯಲ್ಲಿ. ಇನ್ನು 22ನೇ ತಾರೀಕಿಗೆ ಪರೀಕ್ಷೆಗಳಿವೆ. ಮಕ್ಕಳ ಹಿತದೃಷ್ಟಿಯಿಂದ ಬಂದ್ ದಿನಾಂಕವನ್ನು ಬದಲಾಯಿಸಿ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ಈಗ ಕ್ಯಾಂಪ್ಸ್ ಮನವಿ ಮಾಡಿಕೊಂಡಿದೆ. ಕತೆ ಏನಾಗುತ್ತೋ ಗೊತ್ತಿಲ್ಲ. ಸಾರಿಗೆ ಸಚಿವರು ಮಾತ್ರ ಇನ್ನೂ ಏನೂ ಹೇಳಿಲ್ಲ. ಮುಸ್ಲಿಂ ಗುತ್ತಿಗೆ ವಿಚಾರ ಸಂಸತ್ನಲ್ಲೂ ಪ್ರತಿಧ್ವನಿಸಿದೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಬಾರದು ಅಂತ ನಿಶಾಂತ್ ದುಬೆ ಆಗ್ರಹಿಸಿದ್ದಾರೆ. ಈ ಮಧ್ಯೆ ವಿವಾದಾತ್ಮಕ ವಿಧೇಯಕ ವಿರೋಧಿಸಿ ಯತ್ನಾಳ್ ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ಬಿಜೆಪಿ ನಿಯೋಗ ಗ್ರೇಟರ್ ಬೆಂಗಳೂರು ಬಿಲ್ ವಿರೋಧಿಸಿ ಗವರ್ನರ್ಗೆ ದೂರನ್ನ ಕೊಟ್ಟಿದೆ. ಮಸೂದೆಗೆ ಸಹಿ ಹಾಕಬೇಡಿ ಅಂತ ಕೋರಿದ್ದಾರೆ. State should be secular in nature, but through this
4% Muslim reservation, the Congress government in Karnataka is incentivizing religious conversion into Islam. And a secular state cannot take such measures. The central government has banned PFI and KFD. ಇನ್ನು ಇಡಿ ತನಿಖೆಯ ಅಸಲಿಯತನ ಕೇಂದ್ರ ಸರ್ಕಾರವೇ ಬಯಲು ಮಾಡಿದೆ. ಕಳೆದ 10 ವರ್ಷದಲ್ಲಿ ಅಂದರೆ 2015ರಿಂದ ಈವರೆಗೂ ಕೂಡ ಇಡಿ ಸಂಸದರು, ಶಾಸಕರು ಸೇರಿದಂತೆ ರಾಜಕಾರಣಿಗಳ ವಿರುದ್ಧ ಮನಿ ಲಾಂಡರಿಂಗ್ ಆರೋಪದಡಿ ಒಟ್ಟು 193 ಕೇಸ್ ದಾಖಲಿಸಿದೆ. ಆದರೆ ಕೇವಲ 2 ಪ್ರಕರಣಗಳಲ್ಲಿ ಮಾತ್ರ ಆರೋಪಿಗಳಿಗೆ ಶಿಕ್ಷೆ ಆಗಿದೆ. ಉಳಿದಂತೆ ಬಹುತೇಕ ಪ್ರಕರಣಗಳಲ್ಲಿ ತನಿಖೆ ಮುಗುದಿಲ್ಲ ಅಥವಾ ಅಪರಾಧ ಸಾಬೀತಾಗಿಲ್ಲ ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಈ ಅಂಕಿಅಂಶಗಳು ಇಡಿ ಕಾರ್ಯವೈಖರಿಯ ಬಗ್ಗೆ ಚರ್ಚೆಗೆ ಕಾರಣವಾಗಿವೆ, ರಾಜ್ಯಕ್ಕೆ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ರಾಜ್ಯದಲ್ಲೂ ಕೂಡ ಈ ಲೋಕಾಯುಕ್ತದ್ದು ಹಿಂಗೆ ಬರಬೇಕು. ಎಷ್ಟು ರೇಡ್ ಮಾಡಿದ್ದಾರೆ, ಯಾರಿಗೇನಾಗಿದೆ ಅಂತ ಹೇಳಿ. ಬರೀ ಇಡಿದಷ್ಟೇ ಅಲ್ಲ, ರಾಜ್ಯದಲ್ಲಿರುವಂಥ ಲೋಕಾಯುಕ್ತದ್ದು ಆಗಬೇಕು ಹಿಂಗೆ. ಇನ್ನು ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕಾರಣ, ಪತಿ ಸೌರಭ್ನನ್ನ ಪತ್ನಿಯೇ ಪ್ರಿಯಕರನ ಜೊತೆ ಸೇರಿ 15 ಪೀಸ್ಗಳನ್ನಾಗಿ ಮಾಡಿ ಡ್ರಮ್ನಲ್ಲಿ ಕಾಂಕ್ರೀಟ್ ಹಾಕಿ ಸೀಲ್ ಮಾಡಿದ್ದಾಳೆ. ಜೊತೆಗೆ ಪ್ರಿಯಕರನ ಜೊತೆಗೆ ಶಿಮ್ಲಾಗೆ ಪರಾರಿಯಾಗಿದ್ಲು. ಪೊಲೀಸರೀಗ ಅವ್ರನ್ನ ಬಂಧಿಸಿದ್ದಾರೆ. 2016ರಲ್ಲಿ ಪ್ರೀತಿಸಿ ಮದುವೆ ಆಗಿದ್ರು. ಇವರಿಗೊಂದು ಮಗು ಕೂಡ ಇದೆ. ಫೋಟೋ ನೋಡ್ತಿದ್ರೆ ಮದುವೆ ಆದವನೇ ಚೆನ್ನಾಗಿದ್ದಾನೆ, ಪ್ರಿಯಕರನೇ ಖರಾಬ್ ಇದ್ದಂಗಿದ್ದಾನೆ ಅಲ್ವಾ? ಅವನು ಯಾವುದೋ ಡ್ರಗ್ಸ್ ಸೇವನೆ ಮಾಡೋ ರೀತಿಯಲ್ಲಿ ಖರಾಬ್ ಇದ್ದಂಗಿಲ್ವಾ ಅವನು? ಇವ್ ನೋಡಿ ಪಾಪ ಮದುವೆ ಆಗೋ ಹುಡುಗ, ಇವ್ ನೋಡಿ ಖರಾಬ್. ಎಂತೆಂಥವ್ರನ್ನ ಯಾರು ಇಷ್ಟಪಡ್ತೀರಪ್ಪ. ಇನ್ನೊಂದು ಕಡೆಗೆ ಬಂಡೀಪುರದ ದಸರಾ ಸಾಕಾನೆ ರೋಹಿತ್ ಪುಂಡಾಟ ನಡೆಸಿದೆ. ಮಾವುತನ ಮೇಲೆ ದಾಳಿ ಮಾಡಿ ಏಕಾಏಕಿ ನಡು ರಸ್ತೆಯಲ್ಲಿ ರಂಪಾಟ ನಡೆಸಿದೆ. ಬಂಡೀಪುರಕ್ಕೆ ವಿಶೇಷ ತರಬೇತಿಗಾಗಿ ರಾಂಪುರ ಶಿಬಿರದಿಂದ ಕರೆತರಲಾಗಿತ್ತು. ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳದಂತ ರೋಹಿತ್ ಕಾಡಿನತ್ತ ಓಡಿದೆ.